ಎಲ್ರಿಗೂ ನಮಸ್ಕಾರ. ತುಂಬ ಜನ ನಿನ್ನೆ ಒಂದು ಹೊಸ ಕಾನ್ಸೆಪ್ಟ್ ಅಂತ ಮಾಡಿದ್ದೆ. ಭಾಳ ಜನ ಚಲೋ ಐತ್ರಿ, ಕಂಟಿನ್ಯೂ ಮಾಡ್ರಿ ಅಂದಿರಿ. ಕೆಲವೊಬ್ಬರಷ್ಟೇ ಯಾರೋ ಏನೋ ಒಂದು ನೆಗೆಟಿವ್ ಕಮೆಂಟ್ ಹೋಗ್ಲಿ ಬಿಡ್ರಿ. ಆದರೆ ಎಷ್ಟು ಜನ ನೋಡಿ ಇಷ್ಟಪಟ್ಟಿರಿ, ಲೈಕೇ ಮಾಡಿಲ್ಲ, ನಂಗೆ ಬೇಜಾರಾಯ್ತು. ದಯವಿಟ್ಟು ಲೈಕ್ ಮಾಡಿರಿ, ಅಂದರೆ ನಿಮ್ಮ ಲೈಕಿಂದ ನನಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತೈತಿ. ಹೌದಪ್ಪ, ಇಷ್ಟು ಜನ ಇಷ್ಟಪಡ್ತಾ ಇದಾರೆ, ನಾನು ಮಾಡಬೇಕು ಅಂತೇಳಿ ಆಸೆ ಪಡ್ತೈತಿ. ಭಾಳ ಜನ ಲೈಕ್ ಮಾಡಿದವ್ರು ಎಲ್ಲರಿಗೂ ಧನ್ಯವಾದ. ಲೈಕ್ ಮಾಡದೇ ಇರೋರು ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ ನಿಮ್ಮ ಫ್ರೆಂಡ್ಸಿಗೆಲ್ಲ ನಮ್ಮ ವಿಡಿಯೋ ಕಳಿಸ್ರಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನಗು ಅಂತ ಕಾನ್ಸೆಪ್ಟ್ನ ಹುಡುಕಿ ಮಾಡಿರ್ತೀವಿ, ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ. ಗೌಡ್ರ, ನಾನು ಹೇಳ್ತೀರೇಕೆ ರಾಜದ್ರೋಹಿ, ನನ್ನ ಎರಡನೇ ಪತ್ನಿಯಾದ ಗಿರಿಜಾಕ್ಷಿಯನ್ನು ನಿನ್ನ ಮಡದಿ ಎಂದು ಹೇಳುತ್ತಿರುವೆಯಾ? ಅಧಮ ಅಧಮ ಅಂತ ಶಾಂತಕರ ಏನ್ ನೋಡ್ಕೋತ ಸುಮ್ಮನೆ ನಿಂತಿರಲ್ಲ. ನನ್ನ ರಾಜ್ಯದ ಸೇನಾಪತಿಯಾದ ನೀನು ನನ್ನ ಮಡದಿಯ ಮೇಲೆ ಕಣ್ಣು ಹಾಕಿರುವೆ. ನಿನ್ನ ಕಣ್ಣನ್ನು ಇದೀಗಲೇ ಇಕ್ಕಳದಿಂದ ಕಿತ್ತಿಸಿ ನಾಯಿ ನರಿಗಳಿಗೆ ಹಾಕಿಸುತ್ತೇನೆ. ನನ್ನ ಮಡದಿಯ ಮೇಲೆ ಕಣ್ಣು ಹಾಕಿದ ನಿನ್ನ ಕಣ್ಣನ್ನು ಇದೀಗಲೇ ಕಿತ್ತು ನಮ್ಮ ರಾಜ್ಯದ ಮಕ್ಕಳಿಗೆ ಬಳುವಳಿಯಾಗಿ ಕೊಡುತ್ತೇನೆ. ಗೋಲಿ ಗುಂಡಾಡಲಿ. ಯಾರಲ್ಲಿ? ಬನ್ನಿ, ಇವನ ಕಣ್ಣನ್ನು ಈಟಿಯಿಂದ ಮೀಟಿ ಬಿಡಿ. ಅಲ್ಲಿ ಇಲ್ಲಿ ಬಾಡಿ ಮ್ಯಾಗ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಯಾರಲ್ಲಿ ಅಂತ ಇದನ್ನೇನ್ ದೊಡ್ಡ ಆಸ್ಥಾನ ಅಂತ ತಿಳ್ಕೊಂಡ್ಬಿಟ್ಟಾರ ಏನ ಇವ್ರು? ಪ್ರಿಯೆ, ಈ ಮಗು ಯಾರದು? ಇದು ನಂದ ಕೂಸು. ಏನು, ನಮ್ಮ ಕೂಸೆ? ನಮ್ಮಿಬ್ಬರ ಮಗನೇ? ಅಯ್ಯೋ ರಾಜಕುಮಾರ, ಬಾ ಇಲ್ಲಿ ಕುವರ. 10 ವರ್ಷದ ಈ ನನ್ನ ದಿಗ್ಭ್ರಾಂತರಾದ ತಲೆಯಲ್ಲಿ ಏನೇನೋ ಓಡುತ್ತಿದೆಯಲ್ಲ. ಈ ಮಗು ಅದು ಯಾವ ಗ್ಯಾಪಿನಲ್ಲಿ ಹುಟ್ಟಿತು? ಅದಾವ ಮಾಯೆ ನನ್ನ ಕಣ್ಣು ಮುಚ್ಚಿಸಿತ್ತೋ, ನನ್ನ ಬುದ್ಧಿಶಕ್ತಿಯನ್ನೇ ಕುಂದಿಸಿತ್ತೋ ನನಗೆ ಗೊತ್ತಿಲ್ಲ. ನನ್ನ ತಲೆಗೆ ಹೊಡೆತ ಬಿದ್ದು ಇದೋ ನನ್ನ ಜೀವ ಹೋಗುತ್ತಿದೆ ಅಂದದ್ದಷ್ಟೇ ನನಗೆ ನೆನಪು. ಈಗ ನೆನಪಿ ಬಂದಾಗ ತಂದೆಯೂ ತೀರಿ ಹೋಗಿದ್ದಾರೆ, ಮಗನು ಹುಟ್ಟಿದ್ದಾನೆ. ಬಾ ರಾಜಕುಮಾರ, ಬಾ. ನಿನ್ನನ್ನು ಎತ್ತಿಕೊಂಡ ನೆನಪೇ ಇಲ್ಲವಲ್ಲ ನನಗೆ. ಬಾ ರಾಜಕುಮಾರ. ಅತ್ಯಾರ, ನನ್ನ ಹೊಟ್ಟೆ ಬೆಂಕಿ ಬಿದ್ದು ಉರಿಯಾಕತ್ತತ್ರಿ ಅತ್ಯಾರ. ಮಾವಾರ್ ನೋಡ್ರಿ, ರಾಜರಾಗ್ಯಾರ ಅತ್ಯಾರ. ಕುಮಾರ, ನನ್ನ ಕಂದ, ಇದು ಈ ಕಣ್ಣನ್ನು ನೋಡು, ನನ್ನ ಕಣ್ಣಂತೆಯೇ ಇದೆ. ಈ ಮೂಗನ್ನು ನೋಡು, ನನ್ನ ಮೂಗಿನಂತೆಯೇ ಇದೆ. ಆದರೆ ಮೂಗಿನ ಮೇಲೆ ಒಂದು ಮೀಸೆಯೊಂದಿಲ್ಲ. ಅದನ್ನು ಇಟ್ಟರೆ ನನ್ನಂತೆಯೇ ಕಾಣುತ್ತದೆ. ನನಗೆ ಏನಾಗುತ್ತಿದೆ? ಜೀವ ಹೋಗುತ್ತಿದೆ ಅಂದದ್ದಷ್ಟೇ ನನಗೆ ನೆನಪು. ಅದು ಆವಾಗ ನೀನು ಹುಟ್ಟಿದೆ ಕುವರ. ನಿನ್ನನ್ನು ಎತ್ತಿ ಮುದ್ದಾಡಿದ ನೆನಪುಗಳೇ ಇಲ್ಲವಲ್ಲ ನನಗೆ. ಮಾವರ, ನೀವು ರಣಭೂಮಿಯಲ್ಲಿ ಯುದ್ಧ ಮಾಡಕಂತ ಹೋಗಿದ್ರಲ್ರಿ ಮಾವರ, ಅವಾಗ ಹುಟ್ಟೈತ್ರಿ ಇದು ಕೂಸು. ಓ ಹೌದೇ? ನಾನದೆಂತ ಭಾಗ್ಯಶಾಲಿ. ರಣಭೂಮಿಯಲ್ಲಿಯೂ ವಿಜಯ ಪತಾಕೆ ಸಾರಿಸಿದ್ದೇನೆ, ಆ ಮನೆಯಲ್ಲಿಯೂ ವಿಜಯ ಪತಾಕೆಯನ್ನು ಹಾರಿಸಿದ್ದೇನೆ. ವಿಜಯ ಪತಾಕೆ ನನ್ನ ಹೊಟ್ಟೆ ಬೆಂಕಿ ಬಿದ್ದು ಉರಿಯಾಕತ್ತತಿ. ಕಬರ್ಗೇಡಿ ಗಂಡ, ನಿನಗೇನ್ ರೋಗ ಬಂದೈತೆ ನಿನಗ? ಆಕೆಲ್ಲ ನಿನ್ ಹೆಂಡತಿ, ಆ ಕೂಸ್ ನಿಂದಲ್ಲ, ಬಾಜು ಮನಿ ಐಕಿ. ನಾ ಇಲ್ಲಿ ನಿಂತೇನಲ್ಲ ಕಾಲುಗುಂಡಂಗ, ನಾನು ನಿನ್ ಹೆಂಡತಿ. ಮುಚ್ಚು ಬಾಯಿ ಸೇವಕಿ. ಗೌಡ್ರ, ಕೊಡ್ರಿ ನನ್ ಮಗನ. ಅವ ನನ್ ಮಗ ರೀ. ಕಣ್ಣು ಬಾಯಿ ಯಾಕೆ ನಿಮ್ಮಂಗಿರ್ತತಿ, ನನ್ನಂಗಿರ್ತತಿ. ಯಾರ ಕೇಳಿಸ್ಕೊಂಡವ್ರಿ ಏನ್ ಅನ್ನಂಗಿಲ್ಲ. ನೀವು ಏನ ಮಾಡಿ ಕೈ ಬಿಡ್ತೀರಿ ಬಿಡು. ನೀವು ಕೊಡ್ರಿ ನನ್ ಮಗನ. ರಾಜದ್ರೋಹಿ, ಸೇನಾಧಿಪತಿಯಾದ ನೀನು ನನ್ನ ಮಗ ಮತ್ತು ನನ್ನ ಮಡದಿಯ ಮೇಲೆ ಕಣ್ಣು ಹಾಕಿರುವೆ. ನನ್ನ ಪ್ರಿಯ ಗಿರಿಜಾಕ್ಷಿ ಮತ್ತು ನನಗೆ ಹುಟ್ಟಿರುವ ಮಗುವನ್ನು ನಿನ್ನದೆನ್ನುತ್ತಿರುವೆಯಾ? ನಿನ್ನ ಹುಸಿ ನುಡಿಯುತ್ತಿರುವ ಈ ನಾಲಿಗೆಯನ್ನು ಇದೀಗಲೇ ಸೀಳಿ ಬಿಡುತ್ತೇನೆ. ಎಲ್ಲಿ ನನ್ನ ಖಡ್ಗ? ಯಾರಲ್ಲಿ? ಸೈನಿಕರೇ, ತನ್ನಿ ನನ್ನ ಖಡ್ಗವನ್ನು ತನ್ನಿ. ನನ್ನ ಹರಿತವಾದ ಖಡ್ಗದಿಂದ ನಿನ್ನ ಬೋಳು ತಲೆಯನ್ನು 2 ಹೋಳು ಮಾಡುತ್ತೇನೆ. ಕಲ್ಲಂಗಡಿಯಂತೆ ಸಿಡಿದು ಬೀಳಲಿ. ತನ್ನಿ ನನ್ನ ಖಡ್ಗವನ್ನು ತನ್ನಿ. ಖಡ್ಗವಿಲ್ಲದೆ ನನ್ನ ಕೈ ಚುಟು ಎನ್ನುತ್ತಿದೆಯಲ್ಲ. ಇದೇನು ಮಾಡಲಿ? ಯವ ಡಾಕ್ಟರ್ ಬರ್ತಾರಂತ, ಪೇಷಂಟ್ ಬಾಳದವಂತ ಮುಗಿಸಿ ಬರ್ತೇನೆ ಅಂದಾರ. ಡಾಕ್ಟರ್ ಮಸಡಿಯಾಗ ನಮ್ಮ ದರಿಲಿ ಆದ್ರ ಬಕ್ಬಾರ್ ಬಡಿಲಿ. ಅದೇನ್ ಪೇಷಂಟ್ ನೋಡಿತ್ತಂತ ಕರ್ಕೊಂಡ್ ಬಾ ಇಲ್ಲಿ ದೌಡ. ಬರ್ತಾರಂತ ತಡಿಬಿ. ಏನು ನೀನು ಸೇವಕಿಯ ಮಗನೇ? ಇದೀಗ ನೀನು ನನ್ನ ಮಗನೆಂದು ನುಡಿದೆ, ಆದರೆ ಮಾತೃ ಎಂದು ಅವಳನ್ನೇತಕ್ಕೆ ಕರೆಯುತ್ತಿರುವೆ. ಹಾಗಿದ್ದರೆ ನೀನು ನನ್ನ ಮಗನಲ್ಲವೇ? ಅಯ್ಯೋ ದುರ್ವಿಧಿಯೇ, ಎಲ್ಲರೂ ಹುಸಿ ನುಡಿಯುತ್ತಿದ್ದಾರೆ. ಇದೇನಾಗುತ್ತಿದೆ ನನ್ನ ರಾಜ್ಯದಲ್ಲಿ? ಎಷ್ಟೊಂದು ಸಂಪನ್ಮೂಲವಾಗಿತ್ತಲ್ಲ ನನ್ನ ರಾಜ್ಯ, ಎಷ್ಟೊಂದು ಪ್ರಾಮಾಣಿಕತೆಯಿಂದ ಕೂಡಿದ್ದ ನನ್ನ ರಾಜ್ಯ ಇಷ್ಟೊಂದು ಹುಸಿ ನುಡಿಯುತ್ತಿದೆ. ಶಾಂತಕ, ಏನಾತ? ಗೌಡ್ರಿಗೇನ ಬಿದ್ರಂತಲ್ಲ? ನಳಿನಾಕ್ಷಿ, ನನ್ನ ನಳಿನಾಕ್ಷಿ, ಇಷ್ಟೊತ್ತು ನನ್ನ ಬಿಟ್ಟು ಎಲ್ಲಿ ಹೋಗಿದ್ದೆ ನಳನಾಕ್ಷಿ? ಯಪ್ಪ, ದೂರ ನಿಲ್ಲು, ಅತ್ತ ನಿಲ್ಲು ಸೇವಕಿಯ ಮಗನೇ. ಆ
ಗಿರಿಜಿಯನ್ನು ಗಿರಿಜಾಕ್ಷಿ ಎಂದರೂ ಸಹಿಸಬಲ್ಲೆ, ಪಾರಕ್ಕಳನ್ನು ನಳಿನಾಕ್ಷಿ ಎಂದರೂ ಸಹಿಸಬಲ್ಲೆ. ಆದರೆ ಆದರೆ ಸೇವಕಿಯ ಮಗ ಎಂದರೆ ಮಾತ್ರ ನಾ ಸಹಿಸಲಾರೆ. ಏ ಅಡ್ನಾಡಿ ಮಕ್ಕದ್ದ, ಆಕಿ ಗಿರಿಜಿ, ಅವ್ರ ಮಲ್ಲೇಶಣ್ಣ, ಅವ್ರದ್ದು ಹುಟ್ಟಿದ ಕೂಸದು. ಈಕಿ ನಮ್ಮ ಪಾರಕ್ಕ ನಾನ ನಿನ್ನ ಹೇಳ್ತಿ. ನಿನಗೇನು ಬಂದತ್ತೆ, ಹಿಂಗ್ಯಾಕೆ ಮಾಡಾಕತ್ತಿ? ಇದೇನಾಗುತ್ತಿದೆ ಇಲ್ಲಿ? ಯಾಕೆ ಈ ರೀತಿಯಾಗಿ ಎಲ್ಲರೂ ಮಾತನಾಡುತ್ತಿದ್ದಾರೆ? ನಳಿನಾಕ್ಷಿ, ನೀನಾದರೂ ಹೇಳು, ನೀನು ಕೂಡ ಯಾರಾದರೂ ಸೇನಾಧಿಪತಿಯನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀಯಾ? ಏನೇ? ಅಥವಾ ನನಗಾಗಿಯೇ ಕಾದು ಕುಳಿತಿದ್ದೀಯಾ? ಯುದ್ಧಕ್ಕೆ ಹೋದ ನಾನು ಬರುವುದಿಲ್ಲವೆಂದು ನೀವಾയി ತೀರ್ಮಾನಿಸಿಕೊಂಡಿದ್ದೀರಾ? ಅದಕ್ಕೆ ಒಬ್ಬೊಬ್ಬ ಸೇನಾಧಿಪತಿಯನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ? ಅಕಟಕಟ ಕೇಳಕ್ಕಾಗೋಲ್ತ ಯವ್ವ ಈ ಕಿವಿಲೆ. ಗೌಡ್ರ ಏನಾಗಿತ್ರಿ ನಿಮ್ಗೆ? ನಾನ್ ನಳಿನಾಕ್ಷಿ ಅಲ್ರಿ, ನಳಿನಾಕ್ಷಿ. ನನ್ನ ಗಂಡ ಕುಜಲಿ ಮನ್ಯಾಗದಾರ್ರಿ. ಏನು, ನನ್ನ ರಾಜ್ಯದ ಮಂತ್ರಿಯಾಗಿದ್ದೆ ನನ್ನ ಬೆನ್ನಿಗೆ ಚೂರಿ ಹಾಕಿದ ಆ ಕುಜಲಿಯನ್ನು ನೀನು ಮದುವೆ ಮಾಡಿಕೊಂಡಿರುವೆಯಾ? ಓ ದುರ್ವಿಧಿಯೇ, ಇದು ಎಂತ ಆಗಿದೆ? ಯಾಕಿಷ್ಟೊಂದು ಘೋರವಾಗಿ ನಡೆಯುತ್ತಿದೆ ನನ್ನ ರಾಜ್ಯದಲ್ಲಿ? ನನ್ನ ಇಬ್ಬರು ಪತ್ನಿಯರು ಅಯ್ಯೋ ನನಗೆ ಮೋಸ ಮಾಡಿಬಿಟ್ಟರೆ. ನನ್ನ 3ನೇ ಪತ್ನಿ ಎತ್ತ ಹೋದಳು? ಅಯ್ಯೋ, 8 ಜನ ಏನ್ತ್ಯಾರದಾರ ಇದಕ್ಕ? ಅವಾಗಿನ ರಾಜರು ಬಾಳ ಮದುವೆ ಮಾಡ್ಕೊಂತಿದ್ರು ಕೆಲವೊಬ್ರು. ಸುಮ್ನಿರ ನೀನ. ಖುಷಿ ನಿಮಗ್ ಮಾತೃಶ್ರೀ ಅವ್ರಿ ಅಂದಾರಲ್ಲ, ಅದಕ್ಕೆ ಖುಷಿ. ನಿಮಗೂ ಏನಾರ ನಂದಿದ್ರು ಗೊತ್ತಾಕಿತ್ತು. ಅಮ್ಮ, ನಿನ್ನ ಕಂದನಿಗೆ ಎಲ್ಲರೂ ಮೋಸ ಮಾಡಿದ್ದಾರೆ. ರಾಜಕ್ಕಾಗಿ ಗುದ್ದಾಡಲು ನಾನು ಹೋಗಿದ್ದೆ, ಯುದ್ಧ ಮಾಡಲು. ಇವರು ನೋಡಿದರೆ ಮನೆಯಲ್ಲಿಯೇ ನನ್ನ ವಿರುದ್ಧ ಯುದ್ಧ ಮಾಡಿದ್ದಾರೆ. ಐ ಆಮ್ ವಿಠಲ್ ರಾವ್, ವೆರಿ ಫೇಮಸ್ ಅಂಡ್ ಸರ್ಜರಿ ಅಂಡ್ ಬರ್ಜರಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಯಾರಿಗೇನಾಗಿದೆ? ಏನಿನ ಸರ್ಜರಿ ಬರ್ಜರಿ ಅಲ್ರಿ ಡಾಕ್ಟ್ರ, ಏನಾಗೈತ್ರಿ ಇವ್ರಿಗೆ? ಏನಾಗೈತ್ ನೋಡ್ರಿ ನನಗೆ. ಸೇವಕಿ ಅಂತಾರ, ಇಲ್ಲಿ ನೋಡ್ರಿ ಪಾರಕ್ಕಗೆ ಗಿರ್ಜಕ್ಕಗೆ ತೆಕ್ಕಿ ಬಿಡಾಕತ್ತಾರ. ಏನಾಗೈತ್ ನೋಡ್ಬರ್ರಿ, ಕೇಳ್ಬರ್ರಿ. ಓ, ಪ್ರಣಾಮಗಳು. ನಮ್ಮ ರಾಜ್ಯದ ಭಟರಿಗೆ ಆಗಮಿಸಬೇಕು, ಪೀಠಾರೋಹಣ ಮಾಡಿ. ಅಲ್ಲ, ನಾ ಡಾಕ್ಟರ್. ಇಲ್ಲ, ನೀವು ನಮ್ಮ ರಾಜ್ಯ ಭಟರೇ. ಅಲ್ಲ, ನಾನು ಡಾಕ್ಟರು. ಇಲ್ಲ, ನೀವು ಭಟರೇ. ಹೌದು, ನಾವು ಭಟ್ರೆ, ಆದ್ರೆ ಡಾಕ್ಟರ್. ನಮ್ಮ ಅಡ್ರೆಸ್ ಭಟ್ರು. ಸುಳ್ಳು ನುಡಿಯುತ್ತಿರುವ ನಿಮಗೆ ಹಾರಿಕೋಲಿನಿಂದ ನಿಮ್ಮ ಪೀಠಕ್ಕೆ ಕಚಕಚನೆ ಚುಚ್ಚಿ ಕೂರಲು ಬಾರದಂತೆ ಮಾಡಿ ನಿಮ್ಮನ್ನು ಹಿಂಸಿಸಿ ಕೊಲ್ಲಬೇಕು. ನೀ ಏನ್ಪಾ ರಾಜ್ಕುಮಾರ, ನನ್ನ ಪೀಠಕ್ಕೆ ಹಾರಿಕೊಲ್ಲೆ ಚುಚ್ಚವನ ಬಿಡು ನೀನು. ಈಗ ನಾ ಕೊಡ್ತೇನೆ ನೋಡಿ ನಿನ್ ಪೀಠಕ್ಕೆ ಒಂದು ಇಂಜೆಕ್ಷನ್. ಕೊಡು ಚುಚ್ಚು ಎಲ್ಲಾರನ್ನು ಕೊಂದು ಬಿಡು. ಕೊಂದು ನೀವು ಒಬ್ಬವನ ಬದುಕ ರಾಜ ರಣವೀರ. ಓ, ಯಾರಲ್ಲಿ ಮೊದಲು ಈ ದುರುಳ ಹೆಂಗಸನ್ನು ಎಳೆದೊಯ್ದು ಕಾರಾಗೃಹದಲ್ಲಿ ಹಾಕಿ ಕತ್ತಲೆಯಲ್ಲಿ ಕೊಳೆಯಲಿ. ತಡಿ ಕಾರ ತಿರುತನಿ, ಕಾರಾಗೃಹಕ್ಕೆ ಹಾಕುವಂತಿ ನನ್ನ. ಡಾಕ್ಟ್ರೆ, ಏನಾಗೈತ್ರಿ ಇವ್ರಿಗೆ? ನಿಮ್ಮ ಮಗ ಎಲ್ಲ ಹೇಳಿದ. ನನಗನಿಸ್ತೈತಿ ಹಳೇದು ಮೆಮರಿ ಕಾರ್ಡ್ ವರ್ಕ್ ಆಗಿ ಹಳೆ ಮೆಮರಿ ಡೌನ್ಲೋಡ್ ಆಗೈತಿ, ಈಗಿನ ಮೆಮರಿ ಎಲ್ಲ ಡಿಲೀಟ್ ಆಗಿಬಿಟ್ಟತಿ. ಅದ ಅನ್ಸಿತ್ರಿ ನನಗೆ. ಈಗ ನಾನು ಹಳೆ ಡೇಟಾ ಡೌನ್ಲೋಡ್ ಆಗೈತಿ, ಈಗಿನ ಡೇಟಾ ಡಿಲೀಟ್ ಆಗೈತಿ ಅಂತ ಹೇಳಿ. ಮತ್ತೆ ಏನ್ ಮಾಡುದ್ರಿ ಡಾಕ್ಟ್ರ? ನೋಡಿ, ಈಗ ಫಸ್ಟ್ ಅವ್ರಿಗೊಂದು ನಿದ್ದೆ ಬರುವಂತ ಇಂಜೆಕ್ಷನ್ ಕೊಡ್ತೇನೆ. ಅವರು ಮೊಕ್ಕೋಲಿ ಸ್ವಲ್ಪ ಹೊತ್ತನ. ಆಮೇಲೆ ನೀವು ಅತಿಯಾಗಿ ನೀ ಅದಲ್ಲ, ನೀ ಇದಲ್ಲ, ನೀರು ಗೌಡ ಅಂತೆಲ್ಲ ಭಾಳ ಹಿಂಸೆ ಕೊಡಾಕ್ ಹೋಗ್ಬೇಡ್ರಿ. ಈಗ ಸದ್ಯಕ್ಕೆ ಅವ್ರ ಮನಸ್ಥಿತಿ ಆತು ಸರಿ ಇಲ್ಲ, ತೆಲಿಗೆ ಬಲವಾಗಿ ಹೊಡೆದು ಬಿದ್ದಿರೋದ್ರಿಂದ ಯಾವುದೋ ಹಳೆ ನೆನಪುಗಳು ಈಗ ಬಂದಾವು. ಯಾಕಂದ್ರೆ ಯಾವ್ದ ಜಲಮದಾಗ ಅವ್ರು ರಾಜರಾಗಿದ್ದು ಅಂತ ಕಾಣ್ತೈತಿ. ಅದು ಈಗ ಅವ್ರಿಗೆ ವರ್ಕ್ ಆಗ್ತಾ ಐತಿ. ಹೌದಾ ಶಾಂತಕ್ಕ, ನೀನು ಇವ್ರ ಗೌಡ್ರು ರಾಜ ಆದಾಗ ಬಹಳ ನಿಷ್ಠೆಯಿಂದ ಸೇವೆ ಮಾಡಿರ್ಬೇಕು. ಅದಕ್ಕೆ ನೀನು ಈಗಿನ ಕಾಲದಾಗ ಅವ್ರು ಹೆಂಡತಿಗೆ ನಾವೇನಾರ ಅನ್ಯಾಯ ಮಾಡಿದ್ವಿ ಏನೋ ಯಾರಿಗೆ ಗೊತ್ತವ. ಈಗಿನ ಕಾಲದಾಗ ಬೇರೆ ರಾಯಿ ಹುಟ್ಟೇವ್ ನಾವು, ಗೊತ್ತನು? ಹೌದೌದು, ರಾಜ ಆಗಿದ್ರೆ ನಾನು ಸೇವಕಿ ಆಗಿದ್ದೆ. ಈಗರ ಏನೇವ ಈಗೂ ಸೇವಕಿನ ಆದ್ರೆ ತಾಳಿ ಒಂದು ಕಟ್ಟಿಸ್ಕೊಂಡೆ ನಟ್ಟೆ. ಏನ್ ನನ್ನ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಮುಚ್ಚಾನ್ ನೋಡು. ಪಾಪ ಕುಡಿಯಾಕ 50 ರೂಪಾಯಿ ಕೊಡು ಬಾಳೆ ನಮ್ದಾಗೈತಿ. ಅಯ್ಯೇನ ಬಾಳ ನಿಷ್ಠೆಯಿಂದ ಸೇವೆ ಮಾಡಿದ್ದಕ್ಕೆ ಈಗ ಹೆಂಡತಿಗೆನಂತ. ಎದಕ್ ಬೇಕಾಗಿತ್ತೇವ ಕಲ್ಲು ಹಚ್ಚಲಿ ಹೆಂಡತಿಗೆ. ಹೆಂಡತಿ ಆಗೋದ ಬೇಡಾಗಿತ್ತು ನಾನು. ಈಗ ನೋಡಿ ಹಿಂಗ ಕಡೆ ಕೂತತ್ತಿ. ಈಗ ನಿಮ್ಮನ್ನ ಹೆಂಡತಿ ಅನ್ನಕತ್ತಾನ, ಈಗ ಏನ್ ಮಾಡ್ತೀರಿ? ಅಲ್ಲ, ಹೋದ್ ಜಲಮದಾಗ ಹಂಗಾರ ಅವಾಗೆಲ್ಲ ನಾವು ಇವು ಗೌಡ್ರದು ಹೆಂಡತಿಯರಾಗಿದ್ವಿ. 2ನೇದು 3ನೇದು ಇನ್ನು 2ನೇ 3 ಅಂತ ಕೇಳ್ತಾರಲ್ಲ. ಅಬ್ಬಬ್ಬಬ್ಬ, ವಿಚಿತ್ರ ಆಯ್ತು ಬಿಡವ ಇದು. ಯಾರ್ಯಾರು ಎಲ್ಲೆಲ್ಲಿ ಏನೇನಾಗಿದ್ವಿ ವಾಪಸ್ ಇಲ್ಲೇ ಹುಟ್ಟೇವೆ ಏನಂಗಾರ. ಗಟ್ಟಿ ಹಿಡ್ಕೊರಿ, ಅವ್ರನ್ನ ಒಂದು ಇಂಜೆಕ್ಷನ್ ಕೊಡ್ತೇನೆ, ಮಕ್ಕೋಲಿ. ಸೇವಕಿ, ಅತ್ತ ನಿಲ್ಲು. ನನ್ನನ್ನೇ ಮುಟ್ಟುವ ಧೈರ್ಯವೇ ನಿನಗೆ? ಸೇವಕಿ ಏನ್ ಶಾವಿಗೆ? ಸುಮ್ಕುದ್ರಿ. ಬಿಡಿ, ನನ್ನನ್ನು ಬಿಡಿ. ನನ್ನನ್ನು ಬಿಡಿ. ಮಾತೃಶ್ರೀ ಅವರೇ, ಇದೇನು ನಡೆಯುತ್ತಿದೆ ಇಲ್ಲಿ ನನ್ನ ರಾಜ್ಯದಲ್ಲಿ? ಮಕ್ಕೊಂಡಾರ. ಇವ್ರನ್ನ ಕ್ವಾಣಿಗೆ ಹಾಕಿ ಬರ್ರಿ, ನಾ ಏನ್ ಬರ್ತೇನೆ. ಡಾಕ್ಟರ್ ಪೀಜ್ ಇರ್ಲಿ ಸಂಜೆಗೆ ಬರ್ತೇನೆ. ಮತ್ತೊಮ್ಮೆ ಇನ್ನೊಂದು ಇಂಜೆಕ್ಷನ್ ಮಾಡ್ಬೇಕು, ಮಾಡಿನ್ ಕೊಡುವಂತ್ರಿ.
ಅಯ್ಯೋ ದೇವ್ರೆ, ಏನಾಗೈತಪ್ಪ ಇವರಿಗೆ? ಇದೇನ ಶಾಂತಕ್ಕ, ಗೌಡ್ರು ಹಿಂಗ್ ಮಾಡಕತ್ತಾರಲ್ಲ ಯವ್ವ. ಯವ್ವ ಇನ್ ನಿಮ್ಮ ಮನೆಗೆ ಬರೋದು ಅಜ್ಜಾತೆ ಯವ್ವ. ಪ್ರಿಯೆ ಪ್ರಾಣಕಾಂತೆ ನನ್ನ ಬಂಗಾರ ಗಿಂಡಿ ಅಂತೇಳಿ ಅಪ್ಕೊಂಡು ಗಟ್ಟೆ ಗಿಡದ ಗಲ್ಲ ಕಡೆ ಹಾಕತ್ರಿ ಮಾಡೋದು ಯವ್ವ. ಗಿರ್ಜಾಕ್ಷಿ ಅಂತ, ಪಾರಕ್ಕ ನೆಳ್ಳಾಕ್ಷಿ ಅಂತ, ನಾನು ಸೇವಕ್ಕೆ ಅಂತ. ಯವ್ವ ದೇವ್ರೆ, ನನಗೆ ಇದಕ್ಕೆ ನಗಬೇಕು ಅಳ್ಬೇಕಾರದ ಗೊತ್ತಾಗಲ್ತ ಯವ್ವ. ದೌಡ ಆರಾಮಾದ್ರೆ ಸಾಕ. ಹಿಂಗ ಇದ್ರೆ ಇನ್ನು ಯಾವ್ಯಾವ ಏನೇನ ಕಾಳ ಯಾರಿಗ್ ಗೊತ್ತ. ಏ ಹುಚ್ಚಮುಳಿ, ನಿನ್ನ ಹುಚ್ಚ ಬಾಯಾಗನ ಹುಳಿ ಹಿಂಡ್ಲಿ ನಡಿ ಪಟ್ನ. ಮತ್ ನಾನು ಹೆಂಡತಿ ಅಂತೇಳಿ ಎಳ್ಕೊಂಡು ಹೋದಾರ ಒಳಗ ನಡಿ. ನಡ್ರಿ ನೋಡಲಿ ಶಾಂತಿ, ನನ್ನ ಮಗ ನಿನ್ನ ಕೈಯಾಗ ಸಿಕ್ಕೊಂಡು ಒದ್ದಾಡಕತ್ತೈತಿ. ಈಗ ನನ್ನ ಮಗ ಒಂದು ಟೈಮ್ನ್ಯಾಗ ರಾಜ ಆಗ್ಯಾನ. ರಾಜಾನ ನನ್ನ ಮಗ ಆಗಿ ಹುಟ್ಟ್ಯಾನಂದ್ರ ನಾ ಎಂತ ಪುಣ್ಯವಂತ ಇರ್ಬೇಕು ಹಂಗಾರ. ಹಾ ಅವಾಗ ರಾಜ, ಈಗ ಕೊತ್ತಂಬರಿ ಬೀಜ. ಅಲ್ರಿ ಎತ್ತಾರ ಬುದ್ಧಿ ಐತಿಲ್ರಿ ತಲ್ಯಾಗ, ನಿಮ್ಗೊಬ್ರಿಗೆ ಮಾತ್ರ ಶ್ರೀ ಅವ್ರಿ ಅಂತ ಕಾಲ್ ಬಿದ್ಬಿಟ್ರೆ ಆಗಿ ಹೋತನ. ಈಗ ನೋಡ್ರಿ ಇಲ್ಲೇ ನನ್ನಡೆ ಬರೋಣ ಸೇವಕಿ ಅಂತ, ಸೇವಕಿ ಮಗ ಅಂತ. ಅಲ್ಲ ಎಟ್ಟಿರ್ಬೇಕು ಅವ್ರಿಗೆ. ಸೊಸಿ ಏನ್ ಮಾತಾಡಿದ್ರು ಸುಮ್ಮನಾದಾಳ. ಸೊಸಿ ಹೆಂಗಾರ ಏನಾರ ಸೊಸಿನೇ ಆಗಿದ್ಲ ಅಥವಾ ಆಕಿ ನೆನ್ಪದಾಳ ಒಂದು ಗೊತ್ತಾಗಲ್ತ. ಯಾಕೆ ಹಿಂಗ್ ಗುರಿ ಹಾಕತ್ತಾರ ಏನೈತೆ.